ಯಾಕೆ ಬರ್ತಿಲ್ಲ? ಕೆಲಸಗಳೈತಮ್ಮ, ನೆಕ್ಸ್ಟ್ ಟೈಮ್ ಬರ್ತೀರಲ್ವಾ? ಪಕ್ಕ ಅಲ್ವಾ? ಪಕ್ಕ. ವೆಲ್ಕಮ್ ಬ್ಯಾಕ್ ಟು ಮೈ ತಂಗಿ ಚಾನೆಲ್. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಷ್ಟದು ಹೇಳೋದು ಇದು ಹೇರ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಅಂಕಲ್ ಧೋತಿ ಕಾಣಿಸ್ತೈತೆ. ಇವಾಗಿಂದ ಹೇಳ್ತೀನಿ. ಶೂಟಿಂಗ್ ಮುಗಿಸ್ಕೊಂಡು ಎಲ್ಲ ಕುತ್ಕೊಂಡಿದ್ದೀವಿ. ಇದು ಈ ಏರಿಯಾ ನೋಡಿ ಎಷ್ಟು ಹಳ್ಳಿ ತರ ಇದೆ. ಬಸ್ಸು ಬರ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಲವರ್ಸು, ನಾನು ಲವರ್ ಜೊತೆ ಇರ್ತೀನಿ. ಆಮೇಲೆ ಗಂಡನ್ನ ಬೇರೆಯವ್ರನ್ನ ಮದುವೆ ಆಗ್ತೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮತ್ತೆ ನನಗೆ ಶೂಟಿಂಗ್ ಇದೆ ಅಂತ ನಾನು ಮತ್ತೆ ಹೋಗ್ತಾ ಇದ್ದೀನಿ ಬಿಜಾಪುರ ಸೈಡು. ಅಲ್ಲಿಂದ 60 ಕಿಲೋಮೀಟರ್ ಶೂಟಿಂಗ್ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ, ಕೊನೆವರೆಗೂ ಏನಾಗುತ್ತೆ ಅಂತ ನೋಡ್ತಾ ಇರಿ. ಅಮ್ಮ ಹೋಗ್ತಾ ಇದ್ದೀನಿ. ಬಾಯ್ 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 ಬಾಬಿ. ಬಾಯ್ ಬಾಯ್ ಶಾನು. ಬಾಯ್ 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 ಗಿದ್ದು. ಹೆಂಗೆ ನಾವು ಬಾಯ್ ಅಂದ್ರೆ ಎಲ್ಲರೂ ಕಳ್ಸೋದ್ರಲ್ಲಿ ಇದಾರೆ ಅಂತ ಗೊತ್ತಾಯ್ತು ಗೈಸ್. ಸೊ ಹೇಗೆ ಕಾಣಿಸ್ತಾ ಇದೀನಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಬನ್ನಿ ಇವಾಗ ಹೋಗೋಣ. ಕೀಪ್ ಕೊಯ್ ಸೋನು. ಬಾಯ್ ಸೋನು. ಬಾಯ್ ಮೋ. ಸೊ ಗೈಸ್, ಮತ್ತೆ ನಾವು ಶೂಟಿಂಗ್ ಅಂತ ಹೋಗ್ತಾ ಇದ್ದೀವಿ. ಮತ್ತೆ ಮಧ್ಯಾಹ್ನ ಅವರು ಲಾಸ್ಟ್ ಟೈಮ್ ಬಂದಿದ್ರು. ಸೊ ಈ ಸಲ ಮಧ್ಯಾಹ್ನ ಬರಲ್ವಂತೆ. ಅವ್ರೇನೋ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ ಅಂತ ಅವ್ರು ಇಲ್ಲೇ ಇಲ್ಲೇ ಇರ್ತಾರಂತೆ. ಅಣ್ಣ ಕುತ್ಕೊಂಡಿದ್ದಾರೆ. ಹೋಗ್ಬಿಟ್ಟು ಫಸ್ಟ್ ಅವ್ರಿಗೆ ಹಾಯ್ ಅಂತ ಕೇಳೋಣ ಏನಕ್ಕೆ ಬರ್ತಿಲ್ಲ ಅಂತ. ನಂಗೆ ಗೊತ್ತಿದೆ, ಸೊ ಆದ್ರೂ ಕೇಳೋಣ ಏನಕ್ಕೆ ಬರ್ತಿಲ್ಲ ಅಂತ. ನೋಡಿ ಅಲ್ಲಿ ನಿಂತವ್ರು ನಮ್ಮ ಮಧ್ಯಾಹ್ನ. ಯಾಕೆ ಬರ್ತಿಲ್ಲ? ಕೆಲಸಗಳೈತಮ್ಮ, ನೆಕ್ಸ್ಟ್ ಟೈಮ್ ಬರ್ತೀರಲ್ವಾ? ಪಕ್ಕ ಅಲ್ವಾ? ಪಕ್ಕ. ಸೊ ಅಣ್ಣಂಗೆ ಏನೋ ಕೆಲಸ ಇದೆ ಅಂತ ಎಮರ್ಜೆನ್ಸಿ. ಸೊ ಅದಕ್ಕೆ ಈ ಸಲ ಅವ್ರು ಬರ್ತಿಲ್ಲ. ನಾನು ಮತ್ತು ನಮ್ಮ ಅಣ್ಣ ಇಬ್ಬರೇ ಹೋಗ್ತಾ ಇದ್ದೀವಿ. ನಮ್ಮ ಅತ್ತಿಗೆ ಅವರೆಲ್ಲ ಅಲ್ಲೇ ನಿಂತ್ಕೊಂಡವ್ರೆ ಗೈಸ್. ನಮ್ಮ ಅಣ್ಣ ಮಾತ್ರ ಬರ್ತಾನೆ. ಏನೋ ವೆಲ್ಕಮ್ ಬ್ಯಾಕ್ ಟು ಮೈ ತಂಗಿ ಚಾನೆಲ್. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಷ್ಟದು ಹೇಳೋದು ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ತಂಗಿ ಚಾನೆಲ್ ಅಂತೆ ಗೈಸ್. ಚೆನ್ನಾಗಿ ಕಾಣಿಸ್ತಿದ್ದೀನಿ ನಾವು. ಯಾವ ಥರ ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಕೊನೆವರೆಗೂ ನೋಡಿ. ನನ್ನ ಬಿಟ್ಟು ಹೋಗ್ತಾರೆ ನೋಡಿ. ಆ ಕಡೆನಾ? ಬಾಯ್ ಶನು. ಬಾಯ್ ಮಾ. ಬಾಯ್ 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 ಬಾಯ್. ಸೊ ಬನ್ನಿ ಹೋಗೋಣ ಗೈಸ್. ಗೈಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆನಾ ಗೈಸ್ ಬನ್ನಿ ಇವಾಗ ಹೋಗೋಣ. ಸೊ ಗೈಸ್, ನಾವು ಇವಾಗ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀವಿ. ಆಮೇಲೆ ಇವಾಗ ಬಸ್ ಸ್ಟಾಪ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಬಸ್ ಬರೋದಿದೆ. ಸೊ ನಮ್ಮ ಬಸ್ ಬಂದಿದ ತಕ್ಷಣ ಹೊರಡೋದೆ ಅಂತ. ಸೊ ಕೊನೆವರೆಗೂ ನೋಡ್ತಾ ಇರಿ. ನಾನು ಅಲ್ಲಿ ಹೋದ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ನೀವು ಆಲ್ಮೋಸ್ಟ್ ನೋಡಿರ್ತೀರಾ ಅರವಿಂದ್ ಅಣ್ಣನ. ಸೊ ಅವ್ರನ್ನ ನಾನು ಮೀಟ್ ಮಾಡಿಸ್ತೀನಿ ಅಂತ. ಕೊನೆವರೆಗೂ ನೋಡಿ, ಯಾರು ಮಿಸ್ ಮಾಡಿ. ಬೇಡ. ಯಾವಾಗ ಬರುತ್ತಂತೆ? 9. ಗೈಸ್ ಹಂಗಂದ್ರೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಸೊ ಟೈಮ್ ಇದೆ. ಅದಕ್ಕೂ ರೆಕಾರ್ಡ್ ಡ್ಯಾನ್ಸ್ ಆಡ್ತಾನೆ ನಮ್ಮ ತಂಗಿ. ನೋಡ್ಕೊಂಡು ಕುತ್ಕೊಳ್ರಿ. ಅವನು ಪೆಂಗ್ ಮುಂಡೆದೆ, ನೀನು ಪೆಂಗ್ ಮುಂಡೆದೆ. ಮಸಾಲ ಪುರಿ, ಪಾನಿಪುರಿ ಏನು ಬೇಡ. ಗೈಸ್ ಫೈನಲಿ ನಾವು ಬಂದಿದ್ದೀವಿ. ಇವಾಗ ಬಸ್ ಬಂತು ನಮ್ದು. ನಮ್ಮ ಅಣ್ಣ ನೋಡಿ ಎಷ್ಟು ಆರಾಮಾಗಿ ಕುತ್ಕೊಂಡಿದ್ದಾನೆ. ರಾಜ ಮಹಾರಾಜ. ಲ್ಯಾಟ್ರಿ. ಇನ್ನೂ ಇದೆ ರಾಜ, ಇನ್ನೂ ಆಗಿಲ್ಲ ರಾಜ. ಸೊ ಇವಾಗ ಆರಾಮಾಗಿ ಕುತ್ಕೊಂಡು ಹೋಗ್ತಾ ಇರ್ತೀವಿ. ನೋಡಿ ನಮ್ಮ ಬೆಂಗಳೂರು. ತುಂಬ ಮಿಸ್ ಮಾಡ್ಕೊತೀನಿ ಬೆಂಗಳೂರನ್ನ. 4 ಡೇಸ್ವರೆಗೂ ಆಚೆ ಹೋಗ್ತಾ ಇದ್ದೀನಿ. ಸೊ ತುಂಬ ಮಿಸ್ ಮಾಡ್ಕೊತೀನಿ ಸಹ. ಸೊ ನೋಡೋಣ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ. ಅಲ್ಲಿ ನೋಡೋಣ. ಅಲ್ಲಿ ಹೋದ್ಮೇಲೆ ಏನು ಕೇಳ್ತೀಯ ಗೈಸ್? ನಮ್ಮ ಅಣ್ಣನೇ ಹೇಳ್ಕೊಡ್ತೇನೆ. ಗೈಸ್ ಕಮ್ ಆನ್ ಹೋಗೋಣ. ಇದು ಚೆನ್ನಾಗಿದೆ. ಗೈಸ್ ಲೆಟ್ಸ್ ಗೋ. ಮತ್ತೆ ಹೇಳ್ರಪ್ಪ, ಹೇಳ್ರು. ಇದು ಸಮೀರ್ ಅಣ್ಣ. ನಾವು ಹಿಂಗಿರ್ತೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಅಂತ ಹೇಳಿದ್ರೆ
ಮತ್ತೆ ಮತ್ತೆ ಏನ್ ಸಮಾಚಾರ, ಹೆಂಗಿದ್ದೀರಾ ಎಲ್ಲಾರು? ಚೆನ್ನಾಗಿದ್ದೀರಾ? ಊಟ ಏನಾದ್ರು ಮಾಡಿದ್ರಾ? ಇಲ್ಲ, ರಾಗಿ ಮುದ್ದೆ ತಿನ್ರಿ, ದೇಹಕ್ಕೆ ಒಳ್ಳೇದು. ನಾನಂತೂ ತಿನ್ನಲ್ಲ, ನೀವ್ ತಿನ್ರಿ. ಅದಕ್ಕೆ ನೀವ್ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀನ್ ತಿನ್ನಪ್ಪ ಫಸ್ಟ್, ಆಮೇಲೆ ನಮ್ಗೆ ಹೇಳು ಅಂತ ಹೇಳಿ. ಓಕೆನಾ ಗೈಸ್? ಬೇಜಾರಾಗ್ತಿದೆ ಗೈಸ್. ಬೆಂಗಳೂರು ಬಿಟ್ಟು ಬೇರೆ ಹೋಗ್ತಾ ಇದೀವಿ. ನೋಡೋಣ ಏನಾಗುತ್ತೆ. ಇಲ್ಲಿ ಧಾಬಾ ಹತ್ರ ಬಂದಿದ್ದೀವಿ. ಅವರು 20 ಮಿನಿಟ್ಸ್ ಬ್ರೇಕ್ ಬಿಟ್ಟಿದ್ದಾರೆ ಊಟ ಮಾಡಬೇಕು ಅಂತ. ಸೊ ಅದಕ್ಕೆ ಇವಾಗ ನಮ್ಮ ಅಣ್ಣಂಗೆ ಹೇಳಿದ್ದೀನಿ ಟೀ ಕುಡಿಬೇಕಂತ ಹೇಳಿದ್ದೀನಿ. ಸೊ ಅದಕ್ಕೆ ನಮ್ಮ ಅಣ್ಣ ಟೀ ತೊಗೊಂಬರಕ್ಕೆ ಹೋಗಿದ್ದಾರೆ, ನೋಡು ಅಲ್ಲಿ ನಿಂತಿದ್ದಾರೆ. ಸೊ ಟೀ ತೊಗೊಂಬಂದಿದ ತಕ್ಷಣ ಟೀ ಕುಡಿದ್ಬಿಟ್ಟು ಮತ್ತೆ ನಾವು ನಮ್ಮ ಬಸ್ನ ಹತ್ಬಿಟ್ಟು ಬಂದವನೇ ಇದನ್ನು ಚಾಕ್ಲೇಟ್ ಕೊಡ್ಸ್ಬಿಟ್ಟು ಇದೇ ನಿಂದು ಊಟ ಅಂತ ಹೇಳ್ತಾವ್ ನೋಡಿ ಗೈಸ್. ಇದು ಮೋಸ ಅಲ್ವಾ ಗೈಸ್? ಇರೋ ಕಾಸಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಏನ್ ಅಡ್ಜಸ್ಟ್ ಮಾಡೋದೆ? ನಮ್ಮ ಅಣ್ಣ ನಮ್ಮ ಅಮ್ಮ ಹತ್ರ ತಗೊಂಡ್ಬಂದವನೆ ಕಾಸನ್ನ ಕೊಡ್ಸ್ಬೇಕಾನೆ. ಅಮ್ಮ ಹತ್ರ ಎಲ್ಲ ಏನಿಲ್ಲ, 4 ದಿವಸ ಆಟೋದಲ್ಲಿ ಡ್ಯೂಟಿ ಮಾಡಿರೋ ಕಾಸದು. ಹೇಳ್ಬಿಟ್ಟು ಓ ಅದಕ್ಕೆ ಏನ್ ಕೊಡ್ಸಿರತ್ತೆ. ಇವಾಗ ನಾವು ಒಂದು ಇದು ಮಾಡೋಣ ಅಣ್ಣ, ಏನ್ ಗೊತ್ತಾ? ಅಂಬಾರಿ ಮೂವಿದು ಅಂಬಾರಿ ಮೂವಿದು ಯಾವ್ದಾದ್ರು ಒಂದು ಡೈಲಾಗ್ ಹೊಡಿಬೇಕು. ಟೀ ಕುಡಿತೀಯಾ ಅಂತ ಕೇಳ್ಬೇಕು. ತಗೋ ಸರು ಟೀ ಅಂತ ಹೇಳು ನೀ ನಂಗೆ. ತಗೋ ಸರು ಟೀ ಇಲ್ಲ ನನ್ಗೆ ತಗೋ ಸರು ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ ಅಂತ ಹೇಳಿದ ತಕ್ಷಣ ನಾನ್ ಹೇಳ್ತೀನಿ, ಇಲ್ಲ ನನ್ಗೆ ಗಾಜಿನ ಗ್ಲಾಸ್ ಟೀನೇ ಬೇಕು. ಗಾಜಿನ ಗ್ಲಾಸ್ ಅಲ್ಲ, ನನ್ಗೆ ಗಾಜಿನ ಗ್ಲಾಸ್ ಟೀನೇ ಹಿಂಗ್ ಕತ್ಲು ಕಾಣಿಸ್ತೈತಿ ಹಿಂದ್ಗಡೆ ಸುಡಗಾಡಲ್ಲಿ. ಎಲ್ಲಿಂದ ತರ್ಲೇವ ನಿನ್ಗೆ? ನಂಗ್ ಗಾಜಿನ ಗ್ಲಾಸ್ ಟೀನೇ ಬೇಕು. ಹೌದಾ? ಮನೆಗೆ ಹೋಗೋಣ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ. ಗೈಸ್ ಸಬ್ಸ್ಕ್ರೈಬ್ ಗೈಸ್. ಎಷ್ಟು ದಪ್ಪ ಕಾಣಿಸ್ತಿದ್ದೀನಿ ಗೈಸ್. ನಿಮ್ಮೆಲ್ಲರ ಪ್ರೀತಿನ ನಾನು ತಪ್ಪಾಗ್ತಾ ಇದ್ದೀನಿ ಕಂಗ್ರಾಚುಲೇಷನ್ ಬ್ರದರ್. ಗೈಸ್ 984 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನೀವು ನೀವ್ ಯಾರ್ಯಾರೆಲ್ಲ ನೋಡ್ತಿದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ನಾನು ನಿವೇದಿತಾ ಗೌಡ ಇದಾರಲ್ವಾ, ಅವ್ರ ತರ ನಾನೊಂದು ಆಕ್ಟಿಂಗ್ ಮಾಡ್ತೀನಿ. ಓಕೆನಾ? ಸ್ಟಾರ್ಟ್. ಆಕ್ಚುಲಿ ಏನ್ ಗೊತ್ತಾ, ನನ್ಗಿದು ಹೇರ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನೋಡ್ತಿರ್ಬೇಕಾದ್ರೆ ನನಗೆ ಜಾಸ್ತಿ ನನ್ ಸೀಸನ್ ಮೆಮೊರೀಸ್ ಎಲ್ಲ ಅಂಕಲ್ ಧೋತಿ ಕಾಣಿಸ್ತೈತೆ. ಇವಾಗಿಂದ ಹೇಳ್ತೀನಿ. ಆಕ್ಚುಲಿ ಮೊದ್ಲು ಏನ್ ಗೊತ್ತಾ, ಲೈಕ್ ಒಬ್ಬರಾದ್ಮೇಲೆ ಒಬ್ರು ಬರ್ತಾವ್ರೆ. ಹೇಳ್ತೀನಿ ಗೈಸ್. ಮೊದ್ಲು ಏನ್ ಗೊತ್ತಾ, ನನ್ ಹೇರ್ ಇಷ್ಟು ಥಿಕ್ ಆಗಿ ಲಾಂಗ್ ಆಗಿ ಇಲ್ಲಿವರೆಗಿತ್ತು. ಇವಾಗೆಲ್ಲ ಏನ್ ಗೊತ್ತಾ, ನಮ್ಮ ಮನೆ ಇವಾಗ ಬೇರೆ ಕಡೆ ಶಿಫ್ಟ್ ಆಗಿದೆ ಅಲ್ವಾ. ಸೊ ನಂಗೆ ತುಂಬಾ ಒಂಥರ ಇವ್ನ್ಯಾವನ ಸೆಡೆ ನನ್ ಮಗ ಆಗಲ್ಲಪ್ಪ. ಎಲ್ಲ ನನ್ ಕೂದ್ರೆಲ್ಲ ಉದ್ರೋಗ್ಬಿಟ್ಟಿದೆ. ಸೊ ನೀವು DM ಮಾಡಿ ನನ್ಗೆ. ಲೈಕ್ ಗೈಸ್ ಇನ್ನೊಂದ್ ಕಮೆಂಟ್ ಮಾಡಿ. ಏನ್ ವಿಷಯ ಗೊತ್ತಾ, ಅವ್ಳ ಕೂದಲು ನೋಡ್ರಿ ಸೇಮ್ ಅದು ಪಾತ್ರೆ ತೊಳೆ ನಾರ್ ತರ ಇಲ್ಲ. ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಹೌದು, ನಾಡಾಗ್ಬಿಟ್ಟಿದೆ. ಅದಕ್ಕೆ ಹೇಳ್ತಾ ಇರೋದು ಸ್ವಲ್ಪ ಹಿಂಗೆ ಏನು ಹಾವು ತರ ಬರ್ಲಿ ಅಂತ ನನ್ಗೆ ವಿಶ್ ಮಾಡಿ. ಇಲ್ಲ, ನಾನ್ ನಿವೇದಿತಾ ಗೌಡ ಅವ್ರ ತಾನೇ ನಾನು ಹೇಳ್ತಾ ಇದ್ದೀನಿ. ಡಿಪ್ರೆಷನ್ ಹೀರೋ. ಆಕ್ಚುಲಿ ಏನ್ ಗೊತ್ತಾ, ತುಂಬಾ ಥಿಕ್ ಆಗಿತ್ತು, ನನ್ ಲಾಂಗ್ ಆಗಿತ್ತು. ಏನ್ ಗೊತ್ತಾ ಗೈಸ್, ಇದು ನಮ್ ಮನೆ ಶಿಫ್ಟ್ ಮಾಡಿದ್ರಲ್ವಾ, ಎಲ್ಲ ಹೇರ್ ಎಲ್ಲ ನಂದು ಎಲ್ಲ ಕೂದಲು ಆಲ್ರೆಡಿ ಬಿಟ್ಟಿದೆ. ಸೊ ಅದಕ್ಕೆ ನೀವೆಲ್ಲ ನಂಗೆ DM ಮಾಡಿ ಒಳ್ಳೆ ಶಾಂಪೂ ಅಂತ ಏನಾದ್ರು. ಇನ್ನೊಂದು ವಿಷಯ ಏನ್ ಗೊತ್ತಾ ಗೈಸ್, ಇವಳು ಇಲ್ಲಿ ನಿಂತ್ಕೊಂಡು ಏನಕ್ಕೆ ಇಷ್ಟೊಂದು ಮಾತಾಡ್ತಾಳೆ ಗೊತ್ತಾ? ಇಲ್ಲಿ ಲೈಟ್ ಫೋಕಸ್ ನೋಡ್ರಿ ಏನ್ ಕರೆಕ್ಟ್ ಆಗಿ ಅವಳ ಮಕ್ಕಳಿಗೆ ಬೀಳ್ತೈತೆ. ಅದಕ್ಕೆ ಇವಳು ಇಷ್ಟೊಂದು ಮಾತಾಡಕ್ ಇಲ್ಲಿ ನಿಂತಿರೋದು. ಗೈಸ್ ಅದೇನ್ ಗೊತ್ತಾ, ನಿಮ್ಗೂ ಬೋರ್ ಹೊಡಿತೆ, ನೀವ್ ಹಿಂಗ್ ಮಾಡಿ ಸ್ಕ್ರೋಲ್ ಮಾಡ್ತಾ ಇರ್ತೀರ, ನಂಗೆ ಗೊತ್ತು ಗೈಸ್. ಸಾಕು. ಸೊ ಬನ್ನಿ ಇವಾಗ ಹೋಗೋಣ ಅಂತ. ಗುಡ್ ನೈಟ್, ಬೈ ಗೈಸ್. ಗುಡ್ ಮಾರ್ನಿಂಗ್. ಸೊ ಇವಾಗ ಬೆಳಗ್ಗೆ ಆಯ್ತು, ಎದ್ದಿದ್ದೀನಿ ನೋಡಿ. ಈ ತರ ಕಾಣಿಸ್ತಾ ಇದೆ. ಯಾವ ತರ ಗೈಸ್ ನೋಡಿ, ಎಷ್ಟು ದೊಡ್ಡ. ವಾವ್, ಇದು ಫೋನ್ಗಿಂತ ನೋಡೋದ್ರಲ್ಲೇ ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ದೊಡ್ಡದಿದೆ,
ಗೈಸ್ ಮೀನುಗಳು ಏನಿರುತ್ತೆ ಗೊತ್ತಾದ್ರಲ್ಲಿ ಗೈಸ್ ನೋಡಿ ಗೈಸ್, ವಾವ್, ಬಿದ್ಬಿಟ್ರೆ ನಿಜ ಸಿಗಲ್ಲ. ಮಳೆ ಬಂದ್ಬಿಟ್ಟಿದೆ ಈ ಕಡೆ. ಮಳೆ ಚೆನ್ನಾಗಿ ಬಂದ್ಬಿಟ್ಟಿದೆ. ಇವಾಗ ನಾವು ಫೈನಲಿ ಇಲ್ಲಿ ಬಂದಿದ್ದೀವಿ. ಸೊ ಅಲ್ಲಿಂದ ನಾವು ಒಳಗಡೆ ಇರ್ಬೋದೇನೋ ಗೊತ್ತಿಲ್ಲ. ನಾನು ನಮ್ಮ ಮನೆಯಲ್ಲಿ ಕುತ್ಕೊಂಡಿದ್ದೀನಿ. ಸ್ವಲ್ಪ ಮೇಲೆ ಇನ್ನೂ ಒಂದ್ ಸ್ವಲ್ಪ ಜನ ಫ್ಯೂ ಮೆಂಬರ್ಸ್ ಇದ್ರು, ಅವ್ರ ಮೇಲೆ ಇದ್ರು. ಸೊ ನಾವು ಮೇಲಿಂದ ಮತ್ತೆ ಕೆಳಗಡೆ ಬಂದಿದ್ದೀವಿ. ಇಲ್ಲಿ ಕುತ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅವ್ರು ಬಂದಾದ್ಮೇಲೆ ಮತ್ತೆ ಮಾತಾಡೋಣ ಅಂತ. ನಾನು ನಿಮ್ಗೆ ಅವ್ರಿಗೆ ಮೀಟ್ ಮಾಡಿಸ್ತೀನಿ ಅಂತ. ಹೇಗೆ ಅನಿಸ್ತಾ ಇದೆ? ಓಕೆ 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 ಓಕೆ, ನಾಟ್ ಬ್ಯಾಡ್. ಹಾಯ್ ಅಂತ ಹೇಳಿ ಬರ್ಬೇಕು. ಹಾಯ್ ಹಾಯ್ ಅಂತ ಹೇಳಿ. ಇವರೇ ಅರವಿಂದ್ ಅಣ್ಣ. ಗೈಸ್, ಇದು ಇವ್ರ ಸ್ಟುಡಿಯೋ, ಅರವಿಂದ್ ಅಣ್ಣದು. ನೋಡಿ ಹೇಗಿದೆ ಅಂತ. ಏನ್ ತರ ಇಲ್ಲ ತಾನೆ, ಬ್ಲಾಗ್ ಮಾಡಿ ಆಗ್ತಾ ಇರ್ತಾನೆ. ಫೈನಲಿ ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ನಾನು ಔಟ್ಫಿಟ್ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಕ್ಕೆ. ಗೈಸ್, ಯಾವ ಥರ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಇವಾಗ ಕೆಳಗಡೆ ಹೋಗೋಣ. ಯಪ್ಪ, ಶೂಟಿಂಗ್ ಬಂದಿದ್ದೀವಿ. ಹೆವಿ ಬಿಸಿಲಿದೆ ಗೈಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್. ನಮ್ಮ ಅಣ್ಣ ನೋಡಿ ಹೆಂಗ್ ಕೂತ್ಕೊಂಡು. ಎಲ್ಲ ಫ್ಯಾನ್ಗಳು ಬಂದಾಗ್ಬಿಡೈತೆ ಪಾಪ. ನಮ್ಮ ಬ್ಯಾಟ್ರಿನೂ ಡೌನ್ ಆಗ್ಬಿಡೈತೆ. ನಿಜ ನೋಡಿ, ಕಾರು ಕಾರ್ 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 ಎಲ್ಲೋಡಿ ಕಾರ್. ಶೂಟಿಂಗ್ ಮುಗಿಸ್ಕೊಂಡು ಎಲ್ಲ ಕುತ್ಕೊಂಡಿದ್ದೀವಿ. ಇದು ಈ ಏರಿಯಾ ನೋಡಿ ಎಷ್ಟು ಹಳ್ಳಿ ಥರ ಇದೆ. ಬಸ್ಸು ಬರ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಸ್ಸು ಮಾವೂಯ್, ಓ ಮಾವೂಯ್, ಹೊಂಟು ಮಾವು. ವಾವ್. ಈ ಮರ ನಾನು, ಇದು ನಮ್ಮ ಅಣ್ಣ, ಇದು ನನ್ನ ತೇಲಿ, ಇದು ನನ್ನ ತೇಲಿ ಕೆಟ್ಟ ಹೋಗಿ ಕೆರಗಡೆ ಹೋಗ್ಯದ. ಕಂಗ್ರ್ಯಾಚುಲೇಷನ್ ಬ್ರದರ್. ಓಕೆನಾ ಬ್ರೋ? ಏನ್ ಬ್ರೋ ಇದು ಬಿಸಿಲು ಈ ರೇಂಜಲ್ಲಿ ಇಕ್ಕೊಂಡ್ ತಲೆ ಎಲ್ಲ ಕೆಟ್ಟೋಗ್ಬಿಡ್ತೈತೆ. ಏನು ಒಂದ್ ಜ್ಯೂಸ್ ಇಲ್ಲ, ಒಂದ್ ನೀರ್ ಇಲ್ಲ, ನಿಜ ಏನು ಇಲ್ಲ. ಇಲ್ಲಿ ನೋಡಿ, ಮ್ಯಾನ್ ಇಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಡೈರೆಕ್ಷನ್ ಇಲ್ಲ, ಕ್ಯಾಮ್ರಾಮನ್ ಇಲ್ಲ. ಅವ್ರೆಲ್ಲೋ ಹೋಗ್ಬಿಟ್ಟವ್ರೆ. ಅಣ್ಣಂದಿರೋ ತಲೆ ಕೆಡ್ಸ್ಕೊಂಡು. ಯಪ್ಪ, ಇದ್ ನೋಡಿ ಎಷ್ಟು ಚೆನ್ನಾಗಿದೆ ಮನೆ, ಒಂಟಿ ಮನೆ. ಏನೂ ಇಲ್ಲ. ಇವಾಗ ಇಲ್ಲಿ ಸುಮ್ಮನೆ ಕುತ್ಕೊಂತೀರಿ. ಅಲ್ಲಿ ಆಂಟಿ ಬರ್ತಾವ. ಆಮೇಲೆ ಇನ್ನೂ ಇದೆ ಅಂತೆ, ಒಂದು ಶೂಟ್ ಮುಗಿಸ್ಕೊಂಡು ಹೋಗುತ್ತೆ. ಸೊ ಗೈಸ್, ಇವಾಗ ನಾನು ಪದೇ 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 ಬಟ್ಟೆಗಳನ್ನ ಚೇಂಜ್ ಮಾಡ್ತಾನೆ ಇದ್ದೀನಿ. ಅಲ್ಲೊಂದು ಶೂಟ್ ತಗೊಂಡ್ರು, ಸ್ವಲ್ಪ ಟಫ್ ಆಗಿ ಈ ಬಣ್ಣನು ಮಾಡ್ತಾ ಇದಾರೆ ಶೂಟ್. ಇವರು ಮಾಡ್ತಾರೆ. ಇವಾಗ ಎಷ್ಟೊಂದ್ ಜನ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಅವನ್ನ ಇಲ್ಲಿ ಕುತ್ಕೊಂಡಿದ್ದಾರೆ, ಇಲ್ಲಿ ಕುತ್ಕೊಂಡಿದ್ದಾರೆ. ಈ ಅಣ್ಣದೇ ಇವಾಗ ಆಕ್ಟ್ ಇರೋದು, ಅವ್ರ ಜೊತೆ ನಂದಿರೋದು. ಇದು ಹೆಂಗಂದ್ರೆ ಲವರ್ಸು, ನಾನು ಲವರ್ ಜೊತೆ ಇರ್ತೀನಿ, ಆಮೇಲೆ ಗಂಡನ್ನ ಬೇರೆಯವ್ರನ್ನ ಮದುವೆ ಆಗ್ತೀನಿ. ಆ ಸೀನ್ ಇರೋದು ಈ ಮೂವಿದಲ್ಲಿ. ಅಂದ್ರೆ ಒಂದ್ ಸಾಂಗ್ ಅದು. ಲೈಕ್ ಇದ್ರಲ್ಲೇ ಎಲ್ಲಾ ಸೀನ್ಗಳು ತೋರಿಸ್ತಾರ ಅವರು. ಮದ್ವೆ ಆಗಿ ಪ್ರೀತಿ ಮಾಡಿ ಏನ್ ಮಾಡಿದೆ ಏನಿಲ್ಲ ಅಂತ ಪ್ರತಿ ಒಂದು ಇದ್ರಲ್ಲಿ ಅವ್ರು ತೋರಿಸ್ತಾರಂತೆ. ಗೈಸ್, ಇದು ನೋಡಿದ್ದೀರಾ ನೀವು? ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಏನಂತ ನನ್ಗೆ, ಓಕೆನಾ? ನಮ್ಮ ಅಣ್ಣ ನೋಡಿ, ಅಣ್ಣ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಗೈಸ್, ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ಪ್ಲೇಸ್. ನಂಗೆ ತುಂಬಾ ಇಷ್ಟ ಆಯ್ತು ನೋಡಿ. ಅವ್ರದೇ ಮನೆ ಇದು, ಮೇಲೆ ಸ್ಟುಡಿಯೋ ಇದೆ, ಅಂದ್ರೆ ಸಾಂಗ್ ಎಲ್ಲ ಆಡೋದು.
ಈ ರೂಮಲ್ಲಿ ಅವರು ವಿಡಿಯೋನ ಮಾಡ್ತಾ ಇದ್ದಾರೆ. ಮಾಡಲಿ. ನನ್ನ ಕಾಲು ಬೇರೆ ನೋವಾಗ್ತಿದೆ. ಹೆವಿ ಇಲ್ಲೆಲ್ಲ ಮುಳ್ಳುಗಳು ಜಾಸ್ತಿ ಗೈಸ್ ಇಲ್ಲಿ ನಿಜ. ಇವಾಗ ನಮ್ಮ ಶೂಟಿಂಗ್ ಎಲ್ಲ ಮುಗಿದಿದೆ. ಇವಾಗ ನಾವು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ನೋಡಿ ಅರವಿಂದ್ ಅಣ್ಣನು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರೇ ಡ್ರೈವ್ ಮಾಡ್ತಾ ಇರೋದು. ಇವರು ಅಷ್ಟೇ. ಇವರು ಕಷ್ಟಪಟ್ಟು ಬಿಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂತೆ. ಅಲ್ಲಿವರೆಗೂ ಬಾಯ್.